ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ಹೊಸ ವಿಡಿಯೋ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಏನೇ ಅಪ್ಡೇಟ್ಸ್ಗಳು ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬಗ್ಗೆ ಮಾಹಿತಿ ಬರಲಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆದು ಅಪ್ಡೇಟ್ ಬಂದಿದೆ. ಇದಕ್ಕಿಂತ ಮುಂಚೆ ನಿಮಗೆ ಗೃಹಲಕ್ಷ್ಮಿ ಯೋಜನೆದು ಕೂಡ ಅಪ್ಡೇಟ್ನ ಕೊಟ್ಟಿದ್ದೀನಿ. 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ಯಾವತ್ತಿಂದ ಜಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಆ ವಿಡಿಯೋನು ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡೈಲಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಫರ್ದರ್ ಅಪ್ಡೇಟ್ಸ್ ಮಿಸ್ ಆಗದಲ್ಲೇ ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅನ್ನಭಾಗ್ಯ ಯೋಜನೆ ಬಗ್ಗೆ ತಿಳಿಸ್ಬೇಕಂತಂದರೆ ನಿಮಗೂ ಕೂಡ ಗೊತ್ತಿದೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಅನ್ನಭಾಗ್ಯ ಯೋಜನೆ ಅಡಿ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅಕ್ಕಿನ ಕೊಡ್ತಾ ಇದ್ರು. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲೂ ತಿಳಿಸಿದ್ದೆ, ಈ ಸತಿ ನಿಮಗೆ 2 ತಿಂಗಳದ ಅಕ್ಕಿ ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಅಂದ್ಬಿಟ್ಟು. ಅದು ಜೂನ್ ಹಾಗೆ ಜುಲೈ ತಿಂಗಳದು ಅಕ್ಕಿನ ಜೂನಲ್ಲೇ ಕೊಡ್ತಿದ್ದಾರೆ ಅಂದ್ಬಿಟ್ಟು. ಹೌದು, ಕೊಡ್ತಿರೋದಂತೂ ನಿಜ, ಬಟ್ ಒಂದು ಸಣ್ಣ ಬದಲಾವಣೆ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಏನಪ್ಪ ಅದು ಅಂತಂದರೆ, ಇವಾಗ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಕೊಡ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ. ಪ್ರತಿ ತಿಂಗಳು ಹೇಗೆ ಸಿಗ್ತಿದೆಯೋ ಈ ಸತಿ ಕೂಡ ಹಾಗೆ ಸಿಗುತ್ತೆ. ಬಟ್ ಈಗ ರಾಜ್ಯ ಸರ್ಕಾರದಿಂದ ಏನು ಅಕ್ಕಿನ ಕೊಡ್ತಿದ್ದಾರೆ ಅದು ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಅವರಿಗೆ ಅಕ್ಕಿ ಸಿಗ್ತಾ ಇಲ್ವಂತೆ. ಸೊ ಹಾಗಾಗಿ ಶಾರ್ಟೇಜ್ ಬರ್ತಿದೆ, ಅಕ್ಕಿ ಬದಲು ರಾಗಿ ಕೊಡ್ತೀವಿ ಅಂದ್ಬಿಟ್ಟು ಅಪ್ಡೇಟ್ನ ತಿಳಿಸಿದ್ದಾರೆ. ಹೌದು, 2 ತಿಂಗಳದೇನೋ ಕೊಡ್ತಾರೆ, ಆದರೆ ಅಕ್ಕಿ ಕೊಡಲ್ಲ, ನಿಮಗೆ ರಾಗಿ ಕೊಡ್ತಾರೆ. ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಕೊಡಬೇಕು ಅದು ಕೊಡ್ತಾರೆ. ಅಂದರೆ ಇವಾಗ ಕೇಂದ್ರ ಸರ್ಕಾರದಿಂದ 5 kg ಕೊಡ್ತಾರದು, ರಾಜ್ಯ ಸರ್ಕಾರದಿಂದ 5 kg ಕೊಡ್ತಿರೋದು. ಈಗ ಕೇಂದ್ರ ಸರ್ಕಾರದಿಂದ ಏನು ನಿಮಗೆ 5 kg ಅಕ್ಕಿ ಸಿಗಬೇಕು ಅದು ಸಿಗುತ್ತೆ. ರಾಜ್ಯ ಸರ್ಕಾರದ ಅಕ್ಕಿ 5 kg ಕೊಡೋದ್ರ ಬದಲು ನಿಮಗೆ ರಾಗಿ ಕೊಡ್ತಿದ್ದಾರೆ. ಯಾಕೆ ಈ ಥರ ಆಗ್ತಿದೆ ಅಂತಂದರೆ, ಕಳ್ಳ ಸಾಗಾಣಿಕೆ ಆಗ್ತಿದೆ ಅಂತೆ. ಈಗ ರೇಷನ್ ಡಿಪೋಗಳಲ್ಲಿ ಈಗ ರಾಜ್ಯ ಸರ್ಕಾರ ಪ್ರತಿ ತಿಂಗಳು ರೇಷನ್ ಡಿಪೋಗಳಿಗೆ ಅಕ್ಕಿ ಕಳಿಸಿದ್ರೆ ಅವರು ಫಲಾನುಭವಿಗಳಿಗೆ ಕೊಡ್ತಾರಲ್ಲ, ಸೊ ಡಿಪೋಗಳವರೇನೆ ಬೇರೆ ರಾಜ್ಯಕ್ಕೆ ರೇಷನ್ನ ಕಳಿಸೋದು, ಸೊ ಈ ಥರದ್ದೆಲ್ಲ ಮಾಡ್ತಿರೋದ್ರಿಂದ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಸೊ ಈ ಥರ ಕಳ್ಳ ಸಾಗಾಣಿಕೆ ಆಗಿರೋದ್ರಿಂದ ನಮಗೆ ಅಕ್ಕಿ ಶಾರ್ಟೇಜ್ ಬರ್ತಿದೆ. ಹಾಗಾಗಿ ರಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು ಇನ್ನೇನು ಇವತ್ತು 1ನೇ ತಾರೀಕು, ಸೊ ನೀವು ಈ ತಿಂಗಳು ಬೇಗ 10ನೇ ಯಾವಾಗಿಂದ ಕೊಡ್ತಾರೆ ನಿಮ್ಮ ಡಿಪೋಗಳಲ್ಲಿ ಆದಷ್ಟು ಬೇಗ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಶಾರ್ಟೇಜ್ ಇದೆ ಅಂತ ಬೇರೆ ಹೇಳ್ತಿದ್ದಾರೆ. ಕಮ್ಮಿ ಆದರೆ ನಿಮಗೆ ರೇಷನ್ ಕೂಡ ಸಿಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಸಿಗುತ್ತೆ, ರಾಜ್ಯ ಸರ್ಕಾರದಿಂದ ನಿಮಗೆ ರಾಗಿ ಸಿಗುತ್ತೆ. ಬಿಟ್ಟರೆ ಉತ್ತರ ಕರ್ನಾಟಕ ಭಾಗಗಳಲ್ಲೆಲ್ಲ ಏನೋ ಜೋಳ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಸ್ಮಾತ್ ಏನಾದ್ರು ಉತ್ತರ ಕರ್ನಾಟಕದವರು ನನ್ನ ವೀಡಿಯೋಸ್ನ ನೋಡ್ತಿದ್ದು ಈ ಸತಿ ರೇಷನ್ ತೊಗೊಳಕ್ಕೆ ಹೋದಾಗ ನಿಮಗೆ ರಾಗಿ ಕೊಟ್ಟಿದ್ದಾರಾ, ಜೋಳ ಕೊಟ್ಟಿದ್ದಾರಾ ಅಥವಾ ಅಕ್ಕಿನೇ ಕೊಟ್ಟಿದ್ದಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 4 kg ಅಕ್ಕಿ ಹಾಗೆ 6 kg ರಾಗಿನ ಕೊಡ್ತಿದ್ದಾರಂತೆ. ಸೊ ಒಂದೊಂದು ಡಿಪೋಗಳಲ್ಲಿ ಒಂದೊಂದು ಕೊಡ್ತಿದ್ದಾರೆ. ನೀವು ಏನಾರು ರೇಷನ್ ಆಲ್ರೆಡಿ ತೊಗೊಂಡಿದ್ದೀರಾ ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪಿಂಚಣಿ ಹಣ ಯಾರೆಲ್ಲ ತೊಗೊಳ್ತಿರ್ತೀರ, ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಪ್ರತಿ ತಿಂಗಳು ಏನು ಪಿಂಚಣಿ ಹಣ ತೊಗೊಳ್ತಿದ್ದೀರಾ ನಿಮಗೆಲ್ಲ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯುವ ನಿಧಿ ಯೋಜನೆಯಿಂದ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ಬೋದು, ಇನ್ನು ಕೆಲವು ಹೊಸ ಅಪ್ಡೇಟ್ಸ್ನ ತಿಳಿಸಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿರಿ, ಫುಲ್ಲು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಮೋಟಿವೇಶನ್. ಸೊ ಹೀಗೆ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.